Hi guys and welcome to my channel One Life Bro. Myself Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 E20 ಕಂಪ್ಯಾಟಬಲ್ ಇಂಜಿನ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಆ್ಯಕ್ಚುಲಿ ನಿಮಗೆಲ್ಲ ಒಂದು ಪ್ರಶ್ನೆ ಮಾಡ್ಬೋದು, ಕ್ಲಾಸಿಕ್ 350 ಇರಬೇಕಾದ್ರೆ ಬುಲೆಟ್ 350ನ ರೀಡಿಸೈನ್ ಮಾಡಿ ರೀಲಾಂಚ್ ಮಾಡಿದ್ರು ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಗೆ ಬುಲೆಟ್ 350 ಇಸ್ ದಿ ಪ್ರಿಸ್ಟೀಜಿಯಸ್ ಬೈಕ್. ಏನಕ್ಕಂತ ಹೇಳೋದಾದ್ರೆ 9 decades ಆಫ್ ಲೆಗೇಸಿ ಇದೆ ಬುಲೆಟ್ 350 ಬೈಕಿಗೆ. 1932 ಅಲ್ಲಿ ಬುಲೆಟ್ ಗಾಡಿ ಲಾಂಚ್ ಆಯಿತು ವಿತ್ ದಿ ನೇಮ್ ಆಫ್ GS 350cc ಬುಲೆಟ್. ಅದಾದಮೇಲೆ 1956 ಅಲ್ಲಿ ರೀಡಿಸೈನ್ ಆಗಿ ರೀಲಾಂಚ್ ಆಯಿತು ವಿತ್ ದಿ ನೇಮ್ ಆಫ್ JS ಬುಲೆಟ್ 500cc. ಇದೇ ಥರ ರೀಡಿಸೈನ್ ರೀಲಾಂಚ್ ಆಗಿ 16 ಮಾಡಲ್ಸ್ ಬಂದಿದೆ 9 decades ಅಲ್ಲಿ, ಆ್ಯಂಡ್ ದಿಸ್ ಇಸ್ ದಿ 17th ಮಾಡಲ್ ಬುಲೆಟ್ 350 with the all new specification with E20 compatible BS6 engine and new design and new bodywork. So ಬನ್ನಿ ಸ್ಪೆಸಿಫಿಕೇಶನ್ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಡೈವ್ ಇನ್ ಟು ಆಸ್ಪೆಕ್ಟ್ಸ್. ಬುಲೆಟ್ 350 ಟ್ಯಾಗ್ಲೈನ್ ನೇಮ್ ಬಂದು ಬುಲೆಟ್ ಮೇರಿ ಜಾನ್. ಸಾಕತ್ತಾಗಿದೆ ಹೆಸರು. ಸ್ಪೆಸಿಫಿಕೇಶನ್ ವೇರಿಯಂಟ್ಸು ತಿಳ್ಕೊಳಕ್ಕಿಂತ ಮುಂಚೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸಿಕ್ 350 ಆ್ಯಂಡ್ ಬುಲೆಟ್ 350 ಬಗ್ಗೆ ಹೇಳ್ತೀನಿ. ಫಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಲೆಂತ್. ಕ್ಲಾಸಿಕ್ 350ಯ ಲೆಂತ್ ಬಂದು 2145 mm ಬರುತ್ತೆ. ಬುಲೆಟ್ 350ಯ ಲೆಂತ್ ಬಂದು 2110 mm ಬರುತ್ತೆ. ಮತ್ತು ಹೈಟ್ ವಿಚಾರಕ್ಕೆ ಬಂದಾಗ ಕ್ಲಾಸಿಕ್ 350 ಬೈಕ್ನ ಹೈಟ್ 1090 mm ಬರುತ್ತೆ. ಬುಲೆಟ್ 350ಯ ಬೈಕ್ನ ಹೈಟ್ 1125 mm ಬರುತ್ತೆ. ಅದು ಬಿಟ್ಟರೆ ಬ್ಯಾಕ್ ಸೈಡ್ನ ಫೆಂಡರ್ ವಿಚಾರಕ್ಕೆ ಬಂದಾಗ ಕ್ಲಾಸಿಕ್ 350 ಕರ್ವಿ ಆಗಿದೆ. ಬುಲೆಟ್ 350ಯ ಬ್ಯಾಕ್ ಸೈಡ್ನ ಫೆಂಡರ್ ಬಂದು ಸ್ಕ್ವಯರಿ ಶೇಪ್ ಇದೆ. ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸಸ್ ಇಲ್ಲ. ಬುಲೆಟ್ ಬೈಕ್ನ ಮೈಸೂರು ದಸರಾದಲ್ಲಿ ಬೈಕ್ ಸ್ಟಂಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಆರ್ಮಿಯ ಪೆರೇಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಬುಲೆಟ್ ಗಾಡಿನ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಫ್ರಂಟ್ ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್ ಜೊತೆ ಬರುತ್ತೆ ಅಂಡ್ 2 ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್ ಜೊತೆ ಬರುತ್ತೆ. ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಆಲೋಜನ್ ಬಲ್ಬ್ ಅಂಡ್ ಈ ಒಂದು ಸೈಲೆನ್ಸರ್ ಇದೆಯಲ್ಲ ತುಂಬಾನೇ ಲಾಂಗ್ ಆಗಿದೆ ಅಂಡ್ ಕ್ರೋಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ, ಮೆಟಲ್ ಸೌಂಡ್ ಯಾವ ತರ ಕೇಳಿಸುತ್ತೆ. ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಚಾಸಿಸ್ ಟೈಪ್ ಯಾವುದು ಅಂದರೆ ಟ್ವಿನ್ ಡೌನ್ ಟ್ಯೂಬ್ ಸ್ಪೈನ್ ಫ್ರೇಮ್ ಜೊತೆ ಬರುತ್ತೆ. ಇದರ ಬೆನಿಫಿಟ್ ಏನಪ್ಪಾ ಅಂದ್ರೆ 2 level ಸೀಟಿಂಗ್ ಬರುತ್ತೆ. ರೈಡರು ಮತ್ತೆ ಪಿಲಿಯರ್ ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಕ್ಲಾಸಿಕ್ 350 ಬೈಕ್ ಅಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ. ಪಿಲಿಯನ್ ಸೀಟ್ ನಾರ್ಮಲ್ ಇರುತ್ತೆ. ಅಂಡ್ ಕ್ಲಾಸಿಕ್ 350ಗೆ ಕಂಪೇರ್ ಮಾಡಿದ್ರೆ ಬುಲೆಟ್ 350 ಸೀಟಿಂಗ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ರೈಡರ್ ನ ಸೀಟಿಂಗ್ ಕುಷನ್ಗೂ ತುಂಬಾನೇ ಚೆನ್ನಾಗಿದೆ ಅಂಡ್ ಪಿಲಿಯನ್ ಸೀಟಿಂಗ್ ಕುಷನ್ಗೂ ತುಂಬಾ ಚೆನ್ನಾಗಿದೆ. ಬುಲೆಟ್ 350 ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಫೋಕ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 19 inches ಟೈರ್ ಪ್ರೊಫೈಲ್, ಟ್ಯೂಬ್ ಟೈರ್, ಸ್ಪೋಕ್ಸ್ ವೀಲ್ಸ್ ಅಂಡ್ ಸ್ಟೀಲ್ ರಿಮ್ಸ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಡುವೆಲ್ ಚಾನಲ್ ABS ಬೈಬ್ರೇಟ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಟ್ಯೂಬ್ ಎಮಲ್ಷನ್ ಶಾಕ್ ಅಬ್ಸಾರ್ಬರ್ ಜೊತೆ ಬರುತ್ತೆ ವಿತ್ 6 step ಅಡ್ಜಸ್ಟಬಲ್ ಪ್ರಿಲೋಡೆಡ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಟೈರ್ ವಿಚಾರಕ್ಕೆ ಬಂದಾಗ ವೈಡರ್ ಟೈರ್ ಸೆಕ್ಷನ್, 18 inches ಟೈರ್ ಪ್ರೊಫೈಲ್, ಟ್ಯೂಬ್ ಟೈರ್, ಸ್ಪೋಕ್ಸ್ ವೀಲ್ಸ್ ಜೊತೆ ಬರುತ್ತೆ. ಅಂಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡುವೆಲ್ ಚಾನಲ್ ABS ಅಂಡ್ ಬೈಬರ್ ಬ್ರೇಕಿಂಗ್ ಸಿಸ್ಟಮ್ ಜೊತೆ ಬರುತ್ತೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಸೆಮಿ ಡಿಜಿಟಲ್ ಅನಲಾಗ್ ಕ್ಲಸ್ಟರ್ ಜೊತೆ ಬರುತ್ತೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಈ ಒಂದು ಗಾಡಿಯಲ್ಲಿ ಹ್ಯಾಂಡಲ್ ಲಾಕು ಮೊದಲು ಸೈಡಿಗೆ ಬರ್ತಿತ್ತು ಚಾರ್ಸಿ ಹತ್ರ, ಈಗ ಈ ಒಂದು ಕೀ ಯೂನಿಟಲ್ಲೇ ಕೊಟ್ಟಿದ್ದಾರೆ. ಸೊ ಈಗ ನಾವು ಹ್ಯಾಂಡಲ್ ಲಾಕ್ನ ಕೀ ಯೂನಿಟಲ್ಲೇ ಮಾಡ್ಬೋದು. ಇದೊಂದು ಈಸಿಯೆಸ್ಟ್ ಥಿಂಗ್ ಅಂತ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಬುಲೆಟಲ್ಲಿ. ಆ್ಯಂಡ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಮಿರರ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಕೀ ಆನ್ ಮಾಡಿದಾಗ ಸ್ಪೀಡೋಮೀಟರ್ ಅಲ್ಲಿ ಒಂದು ಫುಲ್ ಸ್ವೈಪ್ ಆಗುತ್ತೆ. ಸ್ಪೀಡೋಮೀಟರ್ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಸೆಮಿ ಡಿಜಿಟಲ್ ಕ್ಲಸ್ಟರ್ ಅಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಓಡೋಮೀಟರು, ಟ್ರಿಪ್ ಮೀಟರ್, ಬೇಸಿಕ್ ಇನ್ಫಾರ್ಮೇಶನ್ ಏನ್ ಬೇಕೋ ಅವೆಲ್ಲ ಈ ಒಂದು ಸ್ಪೀಡೋಮೀಟರ್ ಅಲ್ಲಿ ಇದೆ. ಜೊತೆಗೆ USB ಪೋರ್ಟ್ ಕೊಟ್ಟಿದ್ದಾರೆ. ಬುಲೆಟ್ 350 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 349cc ಸಿಂಗಲ್ ಸಿಲಿಂಡರ್ 4-stroke 2 valve ಏರ್ ಕೂಲ್ಡ್ BS6 E20 ಕಂಪ್ಯಾಟಬಲ್ ಇಂಜಿನ್ ಜೊತೆ ಬರುತ್ತೆ. ಈ ಒಂದು ಇಂಜಿನ್ಗೆ J series ಇಂಜಿನ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಪವರ್ 20.2 bhp ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ 27 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಓವರ್ ಆಲ್ ಹೇಳಬೇಕು ಅಂದರೆ ಈ ಒಂದು ಇಂಜಿನ್ನು ಟಾರ್ಕಿ ಇಂಜಿನ್ ಅಂತ ಹೇಳ್ಬೋದು. ಗೇರ್ ಬಾಕ್ಸ್ ವಿಚಾರಕ್ಕೆ ಬಂದಾಗ 5 speed ಗೇರ್ ಟ್ರಾನ್ಸ್ಮಿಷನ್. ಫ್ಯೂಯಲ್ ಟೈಪ್ ಬಂದು ನಾರ್ಮಲ್ ಪೆಟ್ರೋಲ್ ವಿತ್ E20 ಕಂಪ್ಯಾಟಬಲ್ ಆಗುತ್ತೆ. ಅಂಡ್ ಫ್ಯೂಯಲ್ ಸಪ್ಲೈ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಜೊತೆ ಬರುತ್ತೆ. ಇದರೊಳಗೆ ಕಿಕ್ ಸ್ಟಾರ್ಟರ್ ಬರಲ್ಲ, ಓನ್ಲಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು. ರಾಯಲ್ ಎನ್ಫೀಲ್ಡ್ ಲೋಗೋನ ಟ್ಯಾಂಕ್ ಮೇಲೆ ಸಖತ್ತಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ಸಖತ್ತಾಗಿ ಕಾಣ್ತಿದೆ. ಇನ್ನ ಫ್ಯೂಯಲ್ ಟ್ಯಾಂಕ್ ನ ವಿಚಾರಕ್ಕೆ ಬಂದಾಗ ಆ ಒಂದು ಗೋಲ್ಡನ್ ಸ್ಟ್ರೈಪ್ ಇದೆಯಲ್ಲ ಅದು ಹ್ಯಾಂಡ್ ಕ್ರಾಫ್ಟೆಡ್ ಪೇಂಟಿಂಗ್ ಅಂತ ಹೇಳ್ಬೋದು. ಟಾಪ್ ಮಾಡೆಲ್ಸ್ ಅಷ್ಟೇ ಬರೋದು.
ಬೇಸಿಕ್ ಮಾಡೆಲ್ಸ್ ಅಲ್ಲೆಲ್ಲ ಬರಲ್ಲ. ಅಂಡ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಬಗ್ಗೆ ಹೇಳೋದಾದ್ರೆ 30-35 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ ಮೈಲೇಜು. ಅಂಡ್ ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಒಂದು 2,000-3,000 ರೂಪಾಯಿ ಆಗ್ಬೋದು. ನಾರ್ಮಲ್ ಸರ್ವಿಸ್ ಅಂದ್ರೆ 1,000 ರೂಪಾಯಿ ತನಕ ಆಗ್ಬೋದು. ಇನ್ನ ಇದರೊಳಗೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಇದೆ, ಬ್ಯಾಕ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಓವರ್ ಆಗಿ ಹೇಳ್ಬೇಕಂದ್ರೆ ಗಾಡಿ ತುಂಬಾನೇ ಚೆನ್ನಾಗಿದೆ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ 2023 ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ದಿಸ್ ಇಸ್ ದಿಕ್ಕಿ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದು ಸಿಂಪಲ್ ಪ್ರೊಸೀಜರ್ ಇದೆ. ಲೈಕ್ ಕ್ಲಾಸಿಕ್ 350 ಆಗಲಿ ಅಥವಾ ಬುಲೆಟ್ 350 ಆಗಲಿ. ಸೊ ಇಂಜಿನ್ ಕ್ರಿಲ್ ಸ್ವಿಚ್ ಇರುತ್ತಲ್ಲ, ಸೊ ಅದನ್ನು ಫಸ್ಟು ಆನ್ ಮಾಡ್ಕೊಬೇಕು. ಸೊ ಫ್ಯೂಯಲ್ ಪಂಪ್ ರೆಡಿ ಆಗದೇ ನೀವು ಡೈರೆಕ್ಟಾಗಿ ಕ್ರ್ಯಾಂಕ್ಲಿಂಗ್ ಮಾಡಿಬಿಟ್ರೆ ಸೊ ಪಂಪ್ ಎಲ್ಲ ಹೋಗ್ಬಿಡುತ್ತೆ, ಫ್ಯೂಯಲ್ ಪಂಪ್ ಎಲ್ಲ. ಸೊ ಅದಕ್ಕೋಸ್ಕರ ಲೈಟಾಗಿ ಒಂದು ಇಂಜಿನ್ ಕಿಲ್ ಸ್ವಿಚ್ನ ಆನ್ ಮಾಡಿ ಒಂದು 2 to 3 ಸೆಕೆಂಡ್ ಬಿಡಿ, ಫ್ಯೂಯಲ್ ಪಂಪು ಸೌಂಡ್ ಬರುತ್ತೆ. ಅದಾದಮೇಲೆ ಇಂಜಿನ್ನ ಸ್ಟಾರ್ಟ್ ಮಾಡಿ. ಸೊ ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಬನ್ನಿ ರೈಡಿಗೆ ಹೋಗೋಣ. ನ್ಯೂಟ್ರಲ್ ಆಗಿದೆ. ಆ್ಯಂಡ್ ಫಸ್ಟ್ ಗೇರ್ ಲೀನಿಯರಾಗಿ ಡೆಲಿವರಿ ಮಾಡೋಣ. ಸೊ ಈಗ ರೋಡಿಗೆ ಬಂದ್ವಿ. ಫಸ್ಟ್ ಗೇರ್, ಸೆಕೆಂಡ್, ಸಿಕ್ಸ್ಟಿಯಲ್ಲಿದ್ದೀನಿ. ಬ್ರೇಕ್ ಸಖತ್ತಾಗಿಡಿತ್ತು, ಡ್ಯುಯಲ್ ಚಾನಲ್ ABS. ಆ್ಯಂಡ್ ಈ ಬ್ರೇಕ್ ಲಿವರು ಮತ್ತು ಕ್ಲಚ್ ಲಿವರ್ ಇದೆಯಲ್ಲ, ಬ್ರೇಕ್ ಲಿವರು ಒಂದು ಸ್ವಲ್ಪ ದೊಡ್ಡದಾಗಿದೆ, ಕ್ಲಚ್ ಲಿವರ್ ಒಂದು ಸ್ವಲ್ಪ ಲೀನಾಗಿದೆ. ಸೊ ಗೈಸ್ ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡೋಣ. ಸೊ ಹಾಲ್ಟ್ ಮಾಡಿದೆ, ಫಸ್ಟ್ ಗೇರಲ್ಲಿದೆ, ಲೀನಿಯರಾಗಿ ಡೆಲಿವರಿ ಮಾಡೋಣ. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್. ವೈಬ್ರೇಷನ್ ಇಲ್ಲ ಗಾಡಿಯಲ್ಲಿ, ಸ್ಮೂತಾಗಿ ಹೋಗ್ತಿದೆ. ಮನೋರಬಿಲಿಟಿ ಎಲ್ಲ ಚೆನ್ನಾಗಿದೆ, ಆರಾಮು ಸಖತ್ತಾಗಿದೆ. ಕಂಟ್ರೋಲಿಂಗ್ ಅಂತೂ ಸಖತ್ತಾಗಿದೆ ಗುರು. ನೋಡಿ ಮನೋವರ್ ಹೆಂಗೆ ಮಾಡ್ತೇನೆ, ಸಿಂಪಲ್ ಗುರು ಈ ಗಾಡಿ. ಸೊ ಈಗ ಮಿಡ್ ರೇಂಜ್ ನೋಡೋಣ. ಈಗ ಟಾಪ್ ಗೇರಲ್ಲಿದ್ದೀನಿ, 80ಯಲ್ಲಿದ್ದೀನಿ. ಇಂಜಿನಿಂದ ವೈಬ್ರೇಷನ್ ಇಲ್ಲ ಬಾಡಿಗೆ, ಆರಾಮಾಗಿ ಕ್ರೂಸಿಂಗ್ ಮಾಡ್ಬೋದು. ಮಿಡ್ ರೇಂಜ್ ಚೆನ್ನಾಗಿದೆ. ABS ಅಂತೂ ಸಖತ್ತಾಗಿ ವರ್ಕ್ ಆಯಿತು. ವೈಡ್ ಹ್ಯಾಂಡಲ್ ಬಾರು, ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಫುಟ್ ಪ್ಯಾಕ್ಸು ಫಾರ್ವರ್ಡ್ ಆಗಿದೆ, ರಿಲ್ಯಾಕ್ಸ್ ಆಗಿ ಓಡಿಸ್ಬೋದು ಗಾಡಿನ. ಸೊ ಈಗ ಟಾಪ್ ಸ್ಪೀಡು ಎಷ್ಟು ಟಚ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಗೇರಲ್ಲೇ ಇರುತ್ತೆ. ಸೆಕೆಂಡ್, ಫೋರ್ತ್. ಈ ಗಾಡಿನ ಟಕ್ 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 ಅಂತ ಗೇರ ಚೇಂಜ್ ಮಾಡ್ಕೊಂಡು ಓಡಿಸಿದ್ರೆ ಫಾಸ್ಟಾಗಿ ಹೋಗಲ್ಲ. ಸಸ್ಪೆನ್ಷನು ಸಖತ್ತಾಗಿದೆ, ಸ್ಮೂತಾಗಿದೆ. ನೋಡಿ ಗಾಡಿ ಹೆಂಗೋಗುತ್ತೆ.
ಈ ಥರ ಓಡಿಸ್ಬೇಕು ಗಾಡಿನ, ಒಂದೇ ಸಲ ಎಗರಿಸೋದಲ್ಲ. ಕ್ರೂಸಿಂಗ್ ಅಂದರೆ ಈ ಥರ. ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿರೋದ್ರಿಂದ ಬ್ಯಾಕ್ ಸೈಡು ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆ ಎಕ್ಸಾಸ್ಟ್ ಒಂದು ಸಖತ್ತಾಗಿ ಕೇಳುತ್ತೆ ನೋಡಿ. ಒನ್ ಗೇರ್ಗೂ ಇಂಟರ್ವಲ್ ಇರುತ್ತಲ್ಲ, ಅದೇ ಮಜಾ ಕೊಡೋದು. ಆ ಟೈಮಲ್ಲಿ ಸೌಂಡ್ ಬರುತ್ತಲ್ಲ, ಅದೇ ಸಖತ್ ಮಜಾ ಕೊಡೋದು. ಸೊ ನೋಡಿ, ಮಜಾ ಕೊಡ್ತು. ಸೊ ಈಗ ಸಿಟಿಯಲ್ಲಿ ಯಾವ ಥರ ಇದು ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಬಂದರು ನೋಡಿ, ಈಗ ಸಿಟಿ ಅಂದರೆ ಜನಗಳು. ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿರೋದೆ ಆ್ಯಂಡ್ ಇದರ ಇಂಟೆನ್ಷನ್ನೇ ಏನಂದರೆ ಸಿಟಿಯಲ್ಲಿ ಓಡ್ಸೋಕ್ಕೆ ಆ್ಯಂಡ್ ಹಿಲ್ ಸ್ಟೇಷನಲ್ಲಿ ಓಡ್ಸೋಕ್ಕೆ. ಯಾಕಂದರೆ ಈ ಒಂದು ಬೈಕಲ್ಲಿ ಜಾಸ್ತಿ ಪವರ್ ಕೊಟ್ಟಿಲ್ಲ, ಟಾರ್ಕ್ ಜಾಸ್ತಿ ಕೊಟ್ಟಿದ್ದಾರೆ. ಯಾವುದೇ ಗಾಡಿ ಆಗಿರಲಿ, ಯಾವುದೇ ಕಂಪ್ನಿ ಆಗಿರಲಿ, ಟಾರ್ಕ್ ಜಾಸ್ತಿ ಕೊಟ್ಟು ಪವರ್ನ ಕಮ್ಮಿ ಕೊಟ್ಟರೆ ಅದು ಕ್ರೂಸಿಂಗ್ ಬೈಕ್ ಅಂತ ಕರೀತಾರೆ. ಯಾವ ಗಾಡಿಯಲ್ಲಿ ಅದು ನೋಡೋಕೆ ಕ್ರೂಸಿಂಗ್ ಇದ್ರೂ ಪರವಾಗಿಲ್ಲ, ಯಾವ ಗಾಡಿಯಲ್ಲಿ ಪವರ್ ಜಾಸ್ತಿ ಕೊಟ್ಟು ಟಾರ್ಕ್ ಕಮ್ಮಿ ಕೊಟ್ಟರೆ ಅದು ರೇಸಿಂಗ್ ಬೈಕ್ ಅಂತ ಕರಿತೀವಿ ನಾವು. ಅಂದರೆ ರೇಸ್ ಟ್ಯೂನ್ಡ್ ಅಂತ ಕರಿತೀವಿ ನಾವು. ಇದನ್ನ ಪಕ್ಕ ಕ್ರೂಸರ್ ಬೈಕ್ ಅಂತ ಕರಿತೀನಿ. ಯಾಕಂದರೆ ಟಾರ್ಕ್ ಜಾಸ್ತಿ ಇದೆ. ಯಾಕಂದರೆ ಟ್ರಾಫಿಕಲ್ಲಿ ಗಾಡಿ ಅಗ್ಲಗ್ಲ ಸ್ಟಾಪ್ ಆಗಬಾರ್ದು ಅಂತ ಟಾರ್ಕ್ನ ಜಾಸ್ತಿ ಕೊಟ್ಟು ಏನೋ ರಗಡಾಗಿ ಮಾಡಿರ್ತಾರೆ ಗಾಡಿನ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಕಾರ್ನರಿಂಗ್ ವೈಬ್ರೇಷನ್ ಇಲ್ಲ ಗುರು, ವಾಬ್ಲಿಂಗ್ ಇಲ್ಲ, ಕಾರ್ನರಿಂಗ್ ಆರಾಮಾಗಿ ಮಾಡ್ಬೋದು. ABS ಚೆನ್ನಾಗಿರುತ್ತೆ, ವಾಬ್ಲಿಂಗ್ ಇಲ್ಲ. ಮೇನ್ ಇದು ನೋಡಿ, ಇದು ಚಿಕ್ಕ ಚಿಕ್ಕ ಹಂಪ್ಸು, ವಾಬ್ಲಿಂಗ್ ಇಲ್ಲ. ಕಾರ್ನರಿಂಗ್ ಆರಾಮಾಗಿ ಮಾಡ್ಬೋದು. ಸೊ ಮೊಬೈಲೆಲ್ಲ ಯೂಸ್ ಮಾಡ್ಬೋದು ಸಿಂಗಲ್ ಹ್ಯಾಂಡಲ್ಲಿ ನೋಡಿ, ಆರಾಮಾಗೆ ಈ ಥರ ಯೂಸ್ ಮಾಡ್ಬೋದು. ಸೊ ಗಾಡಿ ಮಾತ್ರ ನಿಂಬಲ್ ಆಗಿದೆ. ಸೆಂಟರ್ ಆಫ್ ಗ್ರಾವಿಟಿನೂ ಸಖತ್ತಾಗಿದೆ ಆ್ಯಂಡ್ ಹ್ಯಾಂಡ್ಲಿಂಗು ಚೆನ್ನಾಗಿದೆ. ಆರಾಮಾಗಿ 100 ಟಚ್ ಆಗುತ್ತೆ. ರಿದಮ್ಮೇ ಸಖತ್ತಾಗಿದೆ ಗುರು ಇರೋದು. ಫಸ್ಟ್ ಗೇರ್ ಆಹಾ ಏನು ಖುಷಿ ಗುರು ಈ ರಿದಮ್ಮು. ಎಲ್ಲ ಓಡಿಸ್ಬೋದು ಈ ಗಾಡಿನ, ಸಖತ್ತಾಗಿದೆ. ಸಖತ್ ಇಷ್ಟ ಆಯಿತು. ಥ್ರಾಟಲ್ ರೆಸ್ಪಾನ್ಸೂ ಚೆನ್ನಾಗಿದೆ. ಸಿಟಿಯಲ್ಲಿ ನೋಡೋಣ ಬನ್ನಿ ಯಾವ ಥರ ಮನೋರಬಿಲಿಟಿ ಇದೆ ಅಂತ. ಮನೋರಬಿಲಿಟಿ ಚೆನ್ನಾಗಿದೆ, ಬಟ್ ಗಾಡಿ ಒಂದು ಸ್ವಲ್ಪ ಲೆಂತ್ ಇರೋದ್ರಿಂದ ಓಡಿಸೋದು ಒಂದು ಸ್ವಲ್ಪ, ಹಂಗೆ ವೆಯ್ಟ್ ಇರೋದ್ರಿಂದನೂ ಓಡಿಸೋದು ಒಂದು ಸ್ವಲ್ಪ ಕಷ್ಟ. ಸ್ವಲ್ಪ ಓಡಿಸೋದು ಕಷ್ಟ. NS 200 ಥರ ಎಲ್ಲ ಏನೋ ಓಡ್ಸೋಕ್ಕಾಗಲ್ಲ. ಸಡನ್ನಾಗೆ ಚೇಂಜ್ ಮಾಡೋಕ್ಕಾಗಲ್ಲ ರೈಡಿಂಗ್ ಲೈನ್ನ ಈ ಒಂದು ಗಾಡಿಯಲ್ಲಿ. ಯಾಕಂದರೆ ತುಂಬಾ ಹೆವಿ ಇದೆ ನೋಡಿ. ಹಿಂಗೆ ಹೋಗ್ತೀನಿ ತಕ್ಷಣವೇ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹೆವಿ ಇರೋದ್ರಿಂದ ಸೌಂಡಿಗೆ ಹಿಂದಕ್ಕೆ ಹೋಗ್ತಾರಲ್ಲ ಗುರು. ಸಿಟಿಯಲ್ಲೂ ಬ್ರೇಕಿಂಗ್ ಚೆನ್ನಾಗಿದೆ, ಸಿಟಿ ಟ್ರಾಫಿಕಲ್ಲಿ. ಸಖತ್ತಾಗಿದೆ ಗಾಡಿ. ಒಂದು ನಾಗರಬಾವಿಯಲ್ಲಿರೋ ಟಾರ್ಕ್ಯುವಾ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಈ ಒಂದು ಗಾಡಿನ ತಗೊಳ್ಳಿ.